ಶ್ರೀಪಾದರಾಜಾಯ ನಮಸ್ತೆ ವ್ಯಾಸಯೋಗಿನೇ ನಮಃ ಪುರಂದರಾರ್ಯಾಯ ವಿಜಯಾರ್ಯಾಯ ತೇ ನಮಃ. ಆಗತಾದಿತ್ರಿಕಾಲಜ್ಞಂ ಆಗಮಾರ್ಥವಿಶಾರದಂ ತ್ಯಾಗಭೋಗಸಮಾಯುಕ್ತಂ ಭಾಗಣ್ಣಾರ್ಯ ಗುರುಂ ಭಜೆ. ವಂದಿಸುವುದಾದಿಯಲ್ಲಿ ಗಣನಾಥನ ಸಂದೇಹ ಸಲ್ಲ ಶ್ರೀಹರಿಯಾಜ್ಞೆ ಇದಕ್ಕುಂಟು ಅಂತ ಹೇಳ್ತಾರೆ. ಆದ್ದರಿಂದ ಅಂಥ ಗಣಪತಿಯ ಅಂಶಸಂಭೂತರಾಗಿ ಬಂದಿರತಕ್ಕಂಥ ಗೋಪಾಲದಾಸರ ಆರಾಧನಾ ಪುಷ್ಯಮಾಸ ಬಹುಳ ಅಷ್ಟಮಿ ದಿವಸದಲ್ಲಿ ಬರ್ತಕ್ಕಂಥದ್ದು ವಿಶೇಷವಾಗಿ. ಆದ್ದರಿಂದ ಪುರಂದರದಾಸರಿಗೆ ಹಿಂದೆ 8 ದಿವಸ ಹಿಂದೆ ಇರತಕ್ಕಂಥವ್ರು ಗೋಪಾಲದಾಸರಾಗ್ತಾರೆ. ಸಾಕ್ಷಾತ್ ವೇದವ್ಯಾಸರಿಂದ ಸಮಗ್ರವಾಗಿರ್ತಕ್ಕಂತಹ ಮಹಾಭಾರತದ ಲಿಪಿಕಾರನಾಗಿ ಬರೆದಿರ್ತಕ್ಕಂಥವರು ಅಂತಂದರೆ ಅವರು ಗಣಪತಿ. ಅವರೇ ಗೋಪಾಲದಾಸರಾಗಿ ಬಂದಿರೋದ್ರಿಂದ ಗೋಪಾಲದಾಸರ ಕೃತಿಗಳಲ್ಲಿ ವೇದವ್ಯಾಸರ ಭಾವ ಅನ್ನೋದು ಬಹಳ ಚೆಂದಾಗಿ ಅಡಗಿಕೊಂಡು ಆಗಿರ್ತಕ್ಕಂಥದ್ದಾಗೋಗಿದೆ. ಅದೇ ರೀತಿಯಲ್ಲಿ ಗೋಪಾಲದಾಸರ ಒಂದು ಕಾಲದಲ್ಲಿ ಹರನ ಪುತ್ರ ಶಿವನ ಪುತ್ರ ಎಂಬುದಾಗಿ ಕರೆದರು ಮತ್ತು ಚಾರುದೇಷ್ಟ ಎಂಬುದಾಗಿ ಹೇಳಿ ಹರಿಯ ಪುತ್ರನಾಗಿ ಸಹ ಬಂದರು. ಒಂದು ಕಡೆ ಹರನ ಪುತ್ರ, ಒಂದು ಕಡೆ ಹರಿಯ ಪುತ್ರ, ಎರಡೂ ಆಗಿ ಬಂದು ಹರಿಹರರ ವಿಶೇಷವಾದ ಅನುಗ್ರಹಕ್ಕೆ ಪಾತ್ರರಾಗಿರ್ತಕ್ಕಂತಹ ಗೋಪಾಲದಾಸರು ಬಾಲ್ಯದಲ್ಲಿ ಬಹಳ ಬವಣೆಗಳನ್ನು ತಾವು ಪಟ್ಟರು. ಅವರ ಚರಿತ್ರೆ ಎಲ್ಲರಿಗೂ ಗೊತ್ತಾಗಿರೋದ್ರಿಂದ ಬವಣೆಯನ್ನು ಪಟ್ಟು ಮುಂದೆ ವಿಜಯದಾಸರ ಅನುಗ್ರಹಕ್ಕೆ ಪಾತ್ರರಾದರು. ಅವರ ಶಿಷ್ಯರು ಯಾರು ಅಂತಂದರೆ ಜಗನ್ನಾಥದಾಸರು. ಜಗನ್ನಾಥದಾಸರಿಗೆ ಆಯುರ್ದಾನವನ್ನು ಮಾಡಿದವರು. ಗೋಪಾಲದಾಸರು 40 ವರ್ಷ ಆಯುಷ್ಯನ ದಾನವನ್ನು ಮಾಡಿ ಎನ್ನ ಭಿನ್ನಪ ಕೇಳೋ ಧನ್ವಂತರಿ ದಯಮಾಡೋ ಸಣ್ಣವನು ಇವ ಕೇವಲ ಅಂತ ಹೇಳ್ತಾ ಧನ್ವಂತರಿ ನಾಮಕ ಭಗವಂತನನ್ನ ದರ್ಶನವನ್ನು ತಾವು ಮಾಡಿ ಆ ಧನ್ವಂತರಿ ನಾಮಕ ಭಗವಂತನ ಕೈನಲ್ಲಿ ಇದ್ದ ಕಳಸದಲ್ಲಿರ್ತಕ್ಕಂಥ ಅಮೃತವನ್ನು ಭಕರಿಗೆ ಸುರಿದು ಒಂದೊಂದು ಭಕರಿಯಲ್ಲಿ 1 ವರ್ಷ ಆಯುಷ್ಯನ್ನು ಇಟ್ಟು 40 ವರ್ಷ ಆಯುಷ್ಯನ್ನು ಶ್ರೀನಿವಾಸಾಚಾರ್ಯರಿಗೆ ಧಾರಣೆಯನ್ನು ಮಾಡಿದರು. ಅದನ್ನು ಕೊಟ್ಟರು. ಅವರೇ ಜಗನ್ನಾಥದಾಸರಾದರು. ಮುಂದೆ ಶ್ರೀನಿವಾಸಾಚಾರ್ಯರು. ಅದಕ್ಕೆ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಅಂತ ಹೇಳ್ತಾರವರು. ಹಿಂದೆ ಆಗತಾದಿ ತ್ರಿಕಾಲಜ್ಞಂ 3 ಯಾರಾದರೂ ಒಬ್ಬರು ಬಂದರೆ ಅವರ 3 ಜನ್ಮಗಳ ಹಿಂದಿನ ಜನ್ಮದ್ದು ಆಗತಾದಿ ತ್ರಿಕಾಲಜ್ಞ, ಮುಂದಿನ 3 ಜನ್ಮಗಳು, ಈ ಜನ್ಮ 7 ಜನ್ಮಗಳ ವಿಚಾರವನ್ನು ಹೇಳ್ತಾ ಇದ್ರಂತೆ. ದೇವರ ಭವಿಷ್ಯವನ್ನು ಮುಚ್ಚಿಟ್ಟಿದ್ದಾನಪ್ಪ, ಅದನ್ನು ನೀನು ತಿಳಿಪಡಿಸಬೇಡ ಅಂತ ಹೇಳೋಕ್ಕೋಸ್ಕರ ವಿಜಯದಾಸರು ಬಂದು ಗೋಪಾಲ ವಿಠ್ಠಲ ನಿನ್ನ ಪೂಜೆ ಮಾಡುವನು ಕಾಪಾಡು ಈ ಮಾತನ್ನು, ಅಪಾರ ಜನುಮದಲ್ಲಿ ಕೂಡಿದವನ ಮೇಲೆ ನೀ ಪ್ರೀತಿಯನ್ನು ಮಾಡಿ ನಿಜ ದಾಸರೊಳಗೆ ಇಡು ಎಂಬುದಾಗಿ ಹೇಳಿ ಅಂಕಿತೋಪದೇಶವನ್ನು ತಾವು ಮಾಡಿದರು. ಒಬ್ಬ ಗುರುಗಳೆಂಥವರು ಅಂದರೆ ವಿಜಯದಾಸರು, ಶಿಷ್ಯರೆಂಥವರು ಅಂದರೆ ಜಗನ್ನಾಥದಾಸರು. ಹೀಗಿದ್ದಂಥ ಕಾಲದಲ್ಲಿ ಇವರ ಮಹತ್ವ ಏನು ಎಂಬತಕ್ಕಂಥ ವಿಚಾರ ಗೊತ್ತಾಗ್ತದೆ. ಆದ್ದರಿಂದ ಅಪಾರ ಕೃತಿಗಳಲ್ಲಿ 1-2 ಕೃತಿಗಳ 1-2 ನುಡಿಗಳನ್ನು ಮಾತ್ರ ನೋಡ್ತಾ ಅವರ ಸ್ಮರಣೆಯನ್ನು ಮಾಡೋಣ. ಅವರ ಒಂದು ಶೈಲಿ ಹೇಗಿತ್ತು ಅನ್ನೋದು ನಮಗೆ ಗೊತ್ತಾಗ್ತಕ್ಕಂಥದ್ದಾಗುತ್ತೆ. ಆದ್ದರಿಂದ ಪಾಲಿ ಸಯ್ಯ ಪವನನಯ್ಯ ಪಾಲವಾರಿಧಿ ಶಯ್ಯ ವೆಂಕಟರಾಯ ಪಾಲಿ ಸಯ್ಯ ಕಾಲ ಕಾಲಕ್ಕೆ ಹೃದಯಾಲಯದೊಳು ನಿನ್ನ ಶೀಲಮೂರ್ತಿ ತೊರ ಮೇಲು ಕರುಣದಿ ಪಾಲಿಸಯ್ಯ ಅಂದರು. ಎಲ್ಲ ಜೀವರಿಗೂ ಜೀವನದ ಪವನನಯ್ಯ ಪಾಲಿಸಯ್ಯ. ಪವನನಯ್ಯ, ಪವನ ವಾಯುದೇವರು, ವಾಯುದೇವರಿಗೆ ಸ್ವಾಮಿಯಾಗಿರ್ತಕ್ಕಂಥವನು. ಜೊತೆಗೆ ಪಾಲವಾರಿಧಿ ಶಯ್ಯ ಕ್ಷೀರಸಾಗರ ಶಾಯಿ. ಆದ್ದರಿಂದ ವೆಂಕಟರಾಯ ತಮ್ಮ ಕುಲದೇವರಾಗಿರ್ತಕ್ಕಂಥ ಶ್ರೀನಿವಾಸ. ಭಗವಂತನ ಸಾಕ್ಷಾತ್ಕಾರ ಅಂದರೆ ಹೃದಯ ಮಂಟಪದಲ್ಲಿ ನೆಲೆಸಿರುವಂಥ ಬಿಂಬಮೂರ್ತಿಯ ದರ್ಶನ, ಅದನ್ನು ತೋರಿಸು ಅಂತ ಕೇಳ್ತಾ ಇದ್ದಾರೆ. ಕಾಲ ಕಾಲಕ್ಕೆ ಹೃದಯಾಲಯದಳು ನಿನ್ನ ಶೀಲಮೂರ್ತಿ ತೊಲ ಮೇಲು ಕರುಣದಿ ಎಂದರು. ಶ್ರೀಶ ಸಂಸಾರವೆಂಬೋ ಸುಸುವ ಶರದಿಯಲ್ ಈಸಲರನೋ ಹರಿಯೇ ಹೇ ದೊರೆಯೇ ದಾಸನೆಂತೆಂದ ಮೇಲೆ ಘಾಸಿಗೊಳಿಸುವರೆ ಲೇಸು ನಿನಗಲ್ಲವಯ್ಯ ಹೇ ಜೀಯ ದೋಷ ರಾಶಿಗಳೆಲ್ಲ ನಾಶನ ಮಾಡಿ ವಿಶೇಷವಾದ ಜ್ಞಾನ ಲೇಸು ಬಕುತಿಯಿತು ಆಶಯ ತ್ಯಜಿಸಿನ್ನು ಮೀಸಲ ಮನ ಮಾಡಿ ನೀ ಸುಳಿಯುವುದು ಶ್ರೀನಿವಾಸ ಕೃಪಾಳೋ ಪಾಲಿಸಯ್ಯ. ಗೋಪಾಲದಾಸರು ತಮ್ಮ ಬವಣೆಯನ್ನು ಭಗವಂತನ ಮುಂದಿಟ್ಟಿದ್ದಾರೆ. ಅವರಿಗಿರೋ ಬವಣೆ ಅಷ್ಟೇ ಅಲ್ಲ, ಎಲ್ಲ ಜೀವಿಗಳಿಗೆ ಸಂಸಾರ ಸಾಗರದಲ್ಲಿ ಮುಳುಗಿ ಈಜಲಾರದೆ ಬಳಲಿ ಬೆಂಡಾಗಿದ್ದೇವೆ. ಹುಟ್ಟು ಸಾವುಗಳ ನಡುವಣದ ಅವಸ್ಥೆ, ಆತಂಕಗಳು, ಅನಿಷ್ಟಗಳು, ಅವಾಂತರಗಳು ಹೀಗಿರ್ತಕ್ಕಂಥದ್ದಾಗಿದೆ. ಆದ್ದರಿಂದ ನೀನು ಅಂಬೀಗ ನಾನಿನ್ನ ನಂಬಿದೆ ಅಂತ ಪುರಂದರದಾಸರು ಹೇಳಿದರು.
ಆದ್ದರಿಂದ ಆ ರೀತಿಯಲ್ಲಿ ನೀನು ಈ ಸಾಗರದಿಂದ ನಮ್ಮನ್ನು ದಾಟಿಸಬೇಕು ಎಂಬತಕ್ಕಂಥ ವಿಚಾರಗಳಿಂದ ಹೇಳುತ್ತಾರೆ. ಅದರಲ್ಲಿ ಕೆಲವು ಸಂಖ್ಯಾ ವಾಚಕವಾಗಿರ್ತಕ್ಕಂಥ ವಿಚಾರಗಳನ್ನು ಬಹಳ ಚಂದ ಹೇಳುತ್ತಾರೆ ಗೋಪಾಲದಾಸರು. 3 ಗುಣಗಳಿಂದ 3 ತಾಪಗಳಿಂದ 3 ಅವಸ್ಥೆಯಿಂದ ಮುಕುಂದ 3 5ರಿಂದ 3 7ರಿಂದ 3 ದಾರಿ ಕಾಣದೆ 3 3 ಹಿಡಿಸಿ ಮೇಲೆ 3 ಓಡಿಸಿ 3 ಭಕ್ತಿ 3 ಕಾಲಕ್ಕೆ ಇತ್ತು 3 ರೂಪನಾಗಿ 3 ಲೋಕವನ್ನೆಲ್ಲ 3 ಮಾಡುವ ಬಿಂಬಮೂರ್ತಿ ವಿಶ್ವ ಅಂದರು. ಎಷ್ಟು ಅರ್ಥ ಮಾಡಬೇಕು ನೋಡ್ರಿ ಇದಕ್ಕೆ. 3 ಗುಣಗಳಿಂದ ಸತ್ವಗುಣ, ರಜೋಗುಣ, ತಮೋಗುಣ ಇವುಗಳ ಪ್ರಭಾವಕ್ಕೆ ಒಳಗಾಗಿದ್ದೇನೆ. 3 ತಾಪಗಳಿಂದ, ತಾಪತ್ರಯಗಳು, ಆದಿದೈವಿಕ, ಆದಿಭೌತಿಕ, ಆಧ್ಯಾತ್ಮಿಕ. 3 ಅವಸ್ಥೆಗಳು, ಜಾಗೃತಾವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತಾವಸ್ಥೆ. 3 5ರಿಂದ 3 + 5 8 ಆಯಿತು. ಅನ್ನಮದ, ಅರ್ಥಮದ, ಅಖಿಲ ವೈಭವದ ಮದ, ಮುನ್ನಪ್ರಾಯದ ಮದ, ವಿದ್ಯಾಮದ, ರೂಪಮದ, ಯೌವನಮದ ಇವೆಲ್ಲ ಸೇರಿಕೊಳ್ಳುತ್ತೆ. ಮತ್ತು 3 7ರಿಂದ 3 + 7 10 ಪಂಚ ಜ್ಞಾನೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು. ಆದ್ದರಿಂದ ಇವುಗಳ ಪ್ರಭಾವಕ್ಕೆ ಒಳಗಾದೆ. ಇವು ವಿಷಯ ಸುಖಗಳ ಕಡೆ ಹೋಗುತ್ತೆ. ಆ ಕಡೆಯಲ್ಲಿ ನಾನು ಹೋಗೋದಕ್ಕೆ ಪ್ರಾರಂಭ ಮಾಡಿದೆ, ಆ ಕಾರ್ಯಗಳನ್ನು ಮಾಡೋಕ್ಕೆ ಪ್ರಾರಂಭ ಮಾಡಿದೆ. ಇದರಿಂದ ಏನಾಯಿತು? 3 ದಾರಿ ಕಾಣದೆ. 3 + 6 9. ನವವಿಧವಾದ ಭಕ್ತಿ. ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಅಂತ ಪ್ರಹ್ಲಾದರಾದ್ರು ಹೇಳಿದ್ದು. ಇದಾಗಿ 3 ಅಂದ್ರೇನು? ಸೃಷ್ಟಿ, ಸ್ಥಿತಿ, ಲಯ. ಮತ್ತೆ ಮತ್ತೆ ಹುಟ್ಟೋದು, ಮತ್ತೆ ಮತ್ತೆ ಜೀವನ ಮಾಡೋದು, ಮತ್ತೆ ಮತ್ತೆ ಮರಣ ಆಗೋದು. ಈ ರೀತಿ ಪುನರಪಿ ಜನನಂ ಪುನರಪಿ ಮರಣಂ ಅಥವಾ ಭೂಹು ಸ್ವರ್ಗ ನರಕ ಇವುಗಳಲ್ಲಿ ಸುತ್ತಾಗ್ತಾ ಇದ್ದೇನೆ. ಆದ್ದರಿಂದ ನೀನೇನು ಮಾಡಬೇಕು? 3 ಹಿಡಿದು ಜ್ಞಾನ, ಭಕ್ತಿ, ವೈರಾಗ್ಯ ಇವುಗಳನ್ನು ಹಿಡಿಸಬೇಕು ನನಗೆ. ಮೇಲೆ 3 ಓಡಿಸಿ ಎಂಬುದ 3 × 2 6 ಷಡ್ವರ್ಗಗಳು, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಇವುಗಳನ್ನು ಓಡಿಸಿ 3 ಭಕ್ತಿ, ನವವಿಧವಾದ ಭಕ್ತಿ. ಈಗ ತಾನೇ ಹೇಳಿದೆ 3 ಕಾಲಕ್ಕೆ ಇತ್ತು. ಯಾವ ಕಾಲದಲ್ಲೂ ಭೂತ ಭವಿಷ್ಯ ವರ್ತಮಾನ ಕಾಲಗಳಲ್ಲಿ ಇತ್ತು. ಬೆಳಗ್ಗೆ, ಸಾಯಂಕಾಲ, ರಾತ್ರಿ ಎಲ್ಲ ಕಾಲಗಳಲ್ಲಿ ಇತ್ತು. 3 ರೂಪನಾಗಿ, ಒಂದು ವಿಶ್ವ, ತೈಜಸ, ಪ್ರಾಜ್ಞ. ಜಾಗೃತಾವಸ್ಥೆಯಲ್ಲಿ ವಿಶ್ವನಾಮಕನಾಗಿ, ಸ್ವಪ್ನಾವಸ್ಥೆಯಲ್ಲಿ ತೈಜಸ ನಾಮಕನಾಗಿ, ಅದೇ ರೀತಿಯಲ್ಲಿ ತುರೀಯಾವಸ್ಥೆಯಲ್ಲಿ ತಾನಿರ್ತಕ್ಕಂಥವನಾಗಿ ತಾನೇ. ತುರೀಯ ಎಂಬತಕ್ಕಂಥದ್ದು ಭಗವಂತನ ಒಂದು ರೂಪ ಇದೆ. ಪ್ರಾಜ್ಞನಾಮಕ ಭಗವಂತನ ರೂಪ ಒಂದು. ಪ್ರದ್ಯುಮ್ನ, ಅನಿರುದ್ಧ, ಸಂಕರ್ಷಣ ಎಂಬ 3 ರೂಪಗಳಿಂದ 3 ಲೋಕವನ್ನೆಲ್ಲ, ಯಾವುದು ಪ್ರದ್ಯುಮ್ನ, ಅನಿರುದ್ಧ, ಸಂಕರ್ಷಣ ರೂಪಗಳಿಂದ ಭೂ ಭುವಃ ಸ್ವಹ ಸ್ವರ್ಗಮರ್ತ್ಯ ಪಾತಾಳ ಲೋಕಗಳನ್ನು 3 ಮಾಡುವ ಸೃಷ್ಟಿಸ್ಥಿತಿ ಲಯವನ್ನು ಮಾಡಿದ ಬಿಂಬಮೂರ್ತಿ ವಿಶ್ವ ಅಂದರು ಗೋಪಾಲದಾಸರು. ಅಲ್ಲಿಗೇನಾಯ್ತು ಅರ್ಥ? ಜೀವರ ಬಿಂಬಮೂರ್ತಿಯಾದ ವಿಶ್ವನಾಮಕ ಭಗವಂತ ವಿಶ್ವಂಭರ. ವಿಶ್ವಂಭರ ನನ್ನ ಬಿಂಬಮೂರ್ತಿಯಾಗಿರ್ತಕ್ಕಂಥವನು ಗಣಪತಿ. ಆದ್ದರಿಂದ ನಾನು ಗಣಪತಿಯ ಅಂಶ ಅಂತ ತಿಳಿಸೋದಕ್ಕೋಸ್ಕರವಾಗಿ ಬಿಂಬಮೂರ್ತಿ ವಿಶ್ವ ಎಂಬುದಾಗಿ ತಮ್ಮ ಒಂದು ಸೂಚನೆಯನ್ನು ಕೊಟ್ಕೊಂಡಿರ್ತಕ್ಕಂಥವರಾಗಿದ್ದಾರೆ. ಮುಂದೆ ತಾವು ಹೇಳ್ತಾರೆ, ಕರುಣಾಸಾಗರ ನಿನ್ನ ಸ್ಮರಣೆ ಮಾತ್ರದಿ ಸರ್ವ ದುರಿತ ಪರಿಹಾರವೆಂದು ನಾ ಬಂದು. ಕರುಣಾಸಾಗರ ನೀನು. ಭಕ್ತರ ಅಪರಾಧಗಳನ್ನು ಸದಾಕಾಲ ಮನ್ನಿಸೋದ್ರಲ್ಲಿ ನಿನ್ನಂತೆ ಇರ್ತಕ್ಕಂಥವನು ಮತ್ತೊಬ್ಬನಿಲ್ಲ. ಅಚ್ಚುತಾನೆ ನಿನ್ನಂಥ ಹುಚ್ಚು ದೊರೆಗಳ ಕಾಣೆ, ಕಚ್ಚಿ ಬೈದು ಒದ್ದ ಭಕುತರ ಅಪರಾಧಗಳ ತುಚ್ಛಗೈದವರ ಸಲಹಿದೆ ಅಂತಾರೆ ಜಗನ್ನಾಥದಾಸರು ಒಂದು ಕಡೆ. ಕಚ್ಚಿದವನು ಕಾಳಿಂಗ, ಒದ್ದವನು ಭೃಗುಮುನಿ, ಬೈದವನು ಶಿಶುಪಾಲ, ಎಲ್ಲರನ್ನೂ ಉದ್ಧಾರ ಮಾಡಿದೆಯಲ್ಲ ನೀನು ಎಂಬುದಾಗಿ ತಾವು ಹೇಳುತ್ತಾರೆ. ಆದ್ದರಿಂದ ಕೃಷ್ಣ 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 ಎಂದು 3 ಬಾರಿ ನೆನೆಯಿರೋ ಸಂತುಷ್ಟನಾಗಿ ತಾನು ಮಿಕ್ಕ ಭಾರ ಹೊರುವನು ಅಂತ ವ್ಯಾಸರಾದರೆ ಹೇಳುತ್ತಾರೆ. ಆದ್ದರಿಂದ ಸ್ಮರಣೆ ಒಂದೇ ಸಾಲದೆ ಗೋವಿಂದನ ಅಂತಾರೆ. ಆದ್ದರಿಂದ ಕರುಣಾಸಾಗರ ನಿನ್ನ ಸ್ಮರಣೆ ಮಾತ್ರದಿ ಸರ್ವ ದುರಿತ ಪರಿಹಾರವೆಂದು ನಾ ಬಂದು ಮೊರೆಹೊಕ್ಕ ಮೇಲೆನ್ನ ಪೊರೆಯಬೇಕಲ್ಲದೆ ಜರಿತು ದೂರ ನೋಡುವರೇ ಮುರಾರೇ. ನಿನಗೆ ಶರಣಾಗತನಾಗಿದ್ದೇನೆ. ಶರಣಾಗತನಾದ ಮೇಲೆ ಎಲ್ಲವನ್ನು ಒಪ್ಪಿಸಿಬಿಟ್ಟಿದ್ದೇನೆ. ಆದ್ದರಿಂದ ಮರುತಾಂತರ್ಗತ ಗೋಪಾಲ ವಿಠಲ ಈ ಶರೀರವೇ ನಿನ್ನ ಚರಣಗರ್ಪಿಸಿದೆನೋ. ಸರಿ ಬಂದದ್ದು ಮಾಡಬಿರುದು ನಿನ್ನದು ದೇವ ಪರಮನಯಾನಿದ ಉರಗಾದ್ರಿವಾಸ ಎಂಬುದಾಗಿ ತಾವು ಹೇಳ್ತಾ ಪಾಲೀಸಯ್ಯ ಪವನ ನಯ್ಯ ಪಾಲವಾರಿಧಿ ಶಯ್ಯ ಅಂದರು. ಇಲ್ಲಿ ದಾಸರ ಆತ್ಮನಿವೇದನ ಭಕ್ತಿಯನ್ನು ಕಾಣಬಹುದು.
ಪುರಂದರದಾಸರು ನೀನೇ ಗತಿ ನೀನೇ ಮತಿ ಸ್ವಾಮಿ, ನೀನಲ್ಲದೆ ಅನ್ಯತ್ರ ದೈವಗಳ ನಾನರಿಯೇ ಎಂದರು. ಗೋಪಾಲದಾಸರು ಭಾರ ನಿನ್ನದು ಎನ್ನ ಎಲ್ಲಿ ನೀನಿರಿಸಿದರು ಸಾರಿ ಮೊರೆ ಇಡುವೆ ಇದನ್ನೇ ಲಾಲಿಸು ಎಂಬುದಾಗಿ ತಾವು ಹೇಳ್ತಾರೆ. ಇದೇ ರೀತಿಯಲ್ಲಿ ಗೋಪಾಲದಾಸರು ತಿರುಪತಿಗೆ ಹೋಗ್ತಾರೆ. ತಿರುಪತಿಗೆ ಹೋದಂತಹ ಕಾಲದಲ್ಲಿ ಸ್ವಾಮಿಯನ್ನು ನೋಡಿದರು. ಸ್ವಾಮಿಯನ್ನು ನೋಡಿದ ಕೂಡಲೇ ಅಲ್ಲಿ ಒಂದು ವೈಖಾನಸ ಆಗಮ ರೀತಿಯಲ್ಲಿ ಪೂಜಾದಿಗಳು ನಡೆಯುತ್ತೆ. ಆದ್ದರಿಂದ ಶ್ರೀ ವೈಷ್ಣವ ಪದ್ಧತಿಯಲ್ಲಿ 3 ನಾಮಗಳನ್ನು ತಿಮ್ಮಪ್ಪನಿಗೆ ಹಾಕಿದ್ದಾರೆ. ಅದನ್ನೇ ನೋಡಿಬಿಟ್ಟು ಹೇಳುತ್ತಾರೆ, 3 ನಾಮಗಳ ಧರಿಸಿದ ಕಾರಣವೇನೋ ಸಾರಿಪೇಳಲೋ ಈಗಲೇ. ಯಾವ ನಾಮ ಹೇಳಿದರು? ಹಾಕಿರೋ ನಾಮ ಇರಲಿ, ಶ್ರೀ ರಮಾಪತಿ, ಶ್ರೀನಿವಾಸ, ವೆಂಕಟರಮಣ. ನೋಡಿ, ಇದು 3 ನಾಮ ಆಯಿತು. ಯಾರು ಇಟ್ಟರೋ ನಿನಗೆ 3 ನಾಮಗಳ ಅಂದರು. ಯಾಕೆ ಅಂದರೆ ಶುದ್ಧ ವೈಷ್ಣವರೆಲ್ಲ ಶುದ್ಧ ಮೂರ್ತಿ ಎಂದು ಶುದ್ಧ ಪಾದಕ ಎರಗಿ ಕರವ ಮುಗಿದು ಎದ್ದು ನೋಡಲು ನಿನ್ನ ಫಣೆಯೊಳಿ ಪರಿಗಿರಲು ಮಧ್ವಮತದ ದೈವವೆಂದು ನಿನ್ನ ಕರೆಯುವರೇನೋ. ಶ್ರೀಪದ ಸೇರಿಸದ ಶ್ರೀ ಇರುವ ಶುದ್ಧ ವೈಷ್ಣವರು ಅಂದರೆ ವೈಷ್ಣವಾಹ ವಿಷ್ಣು ಹೃದಯ, ವಿಷ್ಣುವನ್ನು ಹೃದಯ ಕಮಲದಲ್ಲಿ ಚಿಂತನೆಯನ್ನು ಮಾಡ್ತಕ್ಕಂಥವರು ಶುದ್ಧ ವೈಷ್ಣವರು. ಅದು ಏನು ತಾರತಮ್ಯೋಕ್ತವಾಗಿ ಹರಿಹರಿ ಎಂದೊದರೋ ಹತ್ತಿದ ಪಾಪಗಳಿಗೆ ಬೆದರೋ. ಹರಿಹರಿ ಎನ್ನಲಿಕ್ಕೆ ಹೊತ್ತಿಲ್ಲ ಅಂದರು. ಮೊದಲನೇ ಹರಿ ಮುಖ್ಯ ಪ್ರಾಣ, ಎರಡನೇ ಹರಿ ಶ್ರೀಹರಿ. ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಹರಿ ಅಂತ ಹೇಳ್ರಿ ಅಂತಂದರು. ಆ ರೀತಿಯಲ್ಲಿ ಶುದ್ಧ ವೈಷ್ಣವರು. ಇನ್ನು ಅವರು ಶ್ರೀ ವೈಷ್ಣವರು ಅಂತ ಅವರನ್ನು ಕರೀತಾ ಇದ್ದಾರೆ. ಆದ್ದರಿಂದ ಶ್ರೀಪದ ಸೇರಿಸದೇ ಇರತಕ್ಕಂತಹ ಶುದ್ಧ ವೈಷ್ಣವರು ಎಲ್ಲ ತಾವು ಬಂದು ನಿನ್ನ ಪಾದಕ್ಕೆ ನಮಸ್ಕಾರ ಮಾಡ್ತಾರೆ ಶುದ್ಧ ಮೂರ್ತಿ ಅಂತ. ಹಣೆಯಲ್ಲಿ ನೀನು ನೋಡಿದರೆ 3 ನಾಮವನ್ನು ಹಾಕ್ಕೊಂಡಿದ್ದೀಯ, ಮಧ್ವಮತದ ದೈವ ಅಂತ ಏನಾದರೂ ಕರೀತಾರೇನು ನಿನ್ನನ್ನು ಎಂಬತಕ್ಕಂಥ ವಿಚಾರವನ್ನು ತಾವು ಹೇಳುತ್ತಾರೆ. ಅಲ್ಲೋ ಒಂದೇ ತಿಲಕ ಇಟ್ಕೊಂಡ್ರೆ ಸಾಕು, ನೀನು ಸಾಲದೇ ನಿನ್ನ ಸೌಂದರ್ಯಕ್ಕೆ ಒಂದೇ ತಿಲಕ. ಪಾಲಸಾಗರ ಶಾಯಿ ಚಲುವ ಮೂರ್ತಿ, ಕಾಲ ಕಾಲಕ್ಕೆ ಬರುವ ಭಕುತಿ ಜನವೃಂದದ ದೃಷ್ಟಿ ತಾಕುವುದೆಂದು ತೋರುವ ಬಗೆಯೋ. ಏನು ಕಲ್ಪನೆ ಮಾಡ್ತಾರೆ ನೋಡ್ರಿ. ತಿಲಕವನ್ನೇ ಇಡ್ತಾರೆ. ಯಾವಾಗಲೂ ತಿಲಕವನ್ನೇ ಇಟ್ಕೊಳ್ಳಬೇಕು ಅಂತ ಹೆಣ್ಣು ಮಕ್ಕಳು ಸಹ ಕುಂಕುಮವನ್ನು ತಿಲಕವಾಗಿ ಇಟ್ಟುಕೊಳ್ಳಬೇಕು ಎಂಬತಕ್ಕಂಥ ವಿಚಾರ ಹೇಳ್ತಾರೆ. ನಾವು ಅಂಗಾರ ಅಕ್ಷತೆ ಗದಾಮುದ್ರೆಯ ರೀತಿಯಲ್ಲಿ ತಿಲಕ ಇಟ್ಟಿರ್ತೇವೆ. ಚಲುವ ಮೂರ್ತಿ ನೀನು, ನಿನಗೆ 3 ನಾಮದ ಅವಶ್ಯಕತೆ ಇಲ್ಲ. ಕೋಟಿ ಕೋಟಿ ಜನರು ನಿನ್ನ ಸೌಂದರ್ಯವನ್ನು ನೋಡಿ ಹೊಗಳ್ತಾ ಇದ್ದಾರೆ, ಅವರ ದೃಷ್ಟಿ ತಾಕಬಾರದು ನಿನಗೆ, ಅದಕ್ಕೆ ದೃಷ್ಟಿ ಬಟ್ಟು ಇಟ್ಟಂತೆ ಕಾಣ್ತಾ ಇದೆಯೇ ಎಂಬುದಾಗಿ ತಾವು ಹೇಳ್ತಾರೆ. ಆದ್ದರಿಂದ ಅಷ್ಟಲ್ಲ ಅಂದರು. ಅದಕ್ಕೋಸ್ಕರ 3 ನಾಮ ಇಟ್ಟಿದ್ದಾರೇನೋ ಎಂಬುದಾಗಲ್ಲ. ಮತ್ತೇನು ಹೇಳಿದ್ದಾರೆ? 3 ಲೋಕಗಳಿಹವು ಅನ್ನೋದನ್ನು ತೋರಿಸ್ತಾ ಇದೆ. 3 ಲೋಕ ಯಾವುದು? ಮೇಲ್ಗಡೆ ಇರ್ತಕ್ಕಂಥದ್ದೆಲ್ಲ ಸ್ವರ್ಗಲೋಕ, ಮೇಲೋಕ, ಭುವರ್ಲೋಕ, ಸುವರ್ಲೋಕ, ಮಹೋಲೋಕ, ಜನೋಲೋಕ ಇವೆಲ್ಲವು. ಕೆಳಗಡೆ ಇರ್ತಕ್ಕಂಥ ತಳ, ವಿತಳ, ಸುತಳ, ತಳಾತಳ, ರಥಾತಳ, ಮಹಾತಳ, ಪಾತಾಳ. ಕೆಳಗಿರೋದೆಲ್ಲ ಪಾತಾಳ ಲೋಕ ಅಂತಾರೆ. ನಾವಿರ್ತಕ್ಕಂಥದ್ದು ಮತ್ಸ್ಯಲೋಕ. ಈ 3 ಲೋಕಗಳಿದೆ. ಈ 3 ಲೋಕಕ್ಕೂ ಅಧಿಪತಿ ನಾನು. 3 ರೂಪನು ನಾನು. ವಿಶ್ವ, ತೈಜಸ, ಪ್ರಾಜ್ಞಾ. ಒಂದು 3 ಅವಸ್ಥೆಯಲ್ಲಿ 3 ರೂಪಗಳಿಂದ ಜಗತ್ತನ್ನು ನಿಯಂತ್ರಣ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತಾನಂತೆ. 3 ಮಾಳ್ಪೆನು ಜಗವ. ಜಗತ್ತನ್ನು ಸೃಷ್ಟಿ ಮಾಡೋನು ನಾನೇ. ಬ್ರಹ್ಮನಲ್ಲಿ ನಿಂತು ಪ್ರದ್ಯುಮ್ನಾಗಿ ಸ್ಥಿತಿಯನ್ನು ನೋಡ್ಕೊಳ್ಳೋನು ನಾನೇ, ಲಯವನ್ನು ಮಾಡೋನು ನಾನೇ, ಸಂಕರ್ಷಣನಾಗಿ ನಿಂತು ರುದ್ರದೇವರಲ್ಲಿ. ಆದ್ದರಿಂದ 3 ಗುಣದಿ, ಸತ್ವ ರಜಸ್ತಮೋ ಗುಣದಿ 3 ತಾಪವ ಗೆದ್ದು ಮಾರ್ಗದಿ ಭಜಿಸೆ. ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ತಾಪಗಳನ್ನು ನಾನು ಕಳೆದು ಪಾರು ಮಾಡುವೆನೆಂದು ತೋರುವ ಬಗೆಯೋ. ಈ ರೀತಿಯಲ್ಲಿ ನನ್ನನ್ನು ಸ್ಮರಣೆ ಮಾಡಿದರೆ 3 ಲೋಕಗಳಿಹವು, 3 ರೂಪನು ನಾನು, 3 ಮಾಳ್ಪೆನು ಜಗವ, 3 ಗುಣದಿ 3 ತಾಪವ ಗೆದ್ದು ಮಾರ್ಗದಿ ಭಜಿಸೆ ಪಾರು ಮಾಡುವೆನೆಂದು ತೋರುವ ಬಗೆಯೋ. ಅದಕ್ಕೆ ಇಟ್ಕೊಂಡಿದೆಯಾ ಸ್ವಾಮಿ? ಅಷ್ಟೇ ಅಲ್ಲ, ಮತ್ತಿನ್ನೇನು ಎಂಬುದಾಗಿ ತಾವು ಹೇಳುತ್ತಾರೆ. 3 3 ಇಂದ್ರಿಯ ವರ್ಜಿಸಲು 3 2 + 3 1 ಎಂಬುದಾಗಿ ಹೇಳಿದರು. ಯಾವ ಭಕ್ತ ತನ್ನೆಲ್ಲವನ್ನು 3 2 6 ಎಂಬತಕ್ಕಂಥ ವಿಚಾರ, +3 1 3 + 1 4, 6 + 4 10. 10 ಇಂದ್ರಿಯಗಳಿಂದ ಏನು ಬರ್ತಾ ಇದೆಯೋ ನಮಗೆ ವಿಷಯ ಸುಖಗಳು ಒಂದು ಕಡೆಯಲ್ಲಿ ಬರುತ್ತೆ. ಇದೆಲ್ಲವನ್ನು ಸಹ ಆ ಇಂದ್ರಿಯ ವಿಷಯ ಸುಖಗಳನ್ನು ವರ್ಜನೆಯನ್ನು ಮಾಡಿ ಯಾರಿರ್ತಾರೆ ಅವರಿಗೆ ತೋರುವೆನು ನಿಜ ರೂಪ ಭಕ್ತನೆಂದು. ಆಗ ನಾನು ಬಿಂಬಮೂರ್ತಿಯಾಗಿ ಗೋಚರಿಸ್ತೇನೆ ಎಂಬತಕ್ಕಂಥ ವಿಚಾರ ಹೇಳ್ತಾ ಇದ್ಯಾ. ಈ ವಿಚಾರ ಯಾರು ಹೇಳ್ತಾ ಇದ್ದಾರೆ? ಸಾರುತ್ತಿದ್ದರು ವಾಯು ಅರಿದು ಭಜಿಸದವಗೆ. ವಾಯುದೇವರು ಮಧ್ವಾಚಾರ್ಯರಾಗಿ ಅವತಾರವನ್ನು ಮಾಡಿ ತಾವು ಬಂದು ಈ ವಿಚಾರವನ್ನು ಎಲ್ಲ ಕಡೆ ತಿಳಿಸಿದ್ದಾರೆ. ಆದರೂ ಸಹ
ನಾನು ಅದನ್ನು ಅನುಸರಣೆ ಮಾಡೋದಿಲ್ಲ ಅಂದರೆ 3 ನಾಮಗಳೇ ಗತಿ ಎನ್ನುವ ಬಗೆಯೋ ಅಂತಾರೆ. 3 ಇಂದ್ರಿಯ ವರ್ಜಿಸಲು ತೋರುವನು ನಿಜರೂಪ ಭಕ್ತನೆಂದು ಸಾರುತ್ತಿದ್ದರು ವಾಯು ಅರಿದು ಭಜಿಸದವಗೆ 3 ನಾಮಗಳೇ ಗತಿ ಎನ್ನುವ ಬಗೆಯೋ ಅಂದರು. ಶ್ರೀಲೋಲ ಕೃಷ್ಣ ಗೋಪಾಲ ವಿಠಲ ನಿನ್ನ ಈ ಬಗೆಯ ಲೀಲೆಗಳ ಅರಿವರ್ಯಾರೋ, ಶೇಷಶಯನ ವೆಂಕಟೇಶ ಎನ್ನ ಮನಕ್ಕೆ ಕಾಲ ಕಾಲಕ್ಕೆ ನಿನ್ನ ಲೀಲೆಗಳ ತೋರೋ ಎಂಬುದಾಗಿ ಹೇಳಿ ಭಗವಂತನ ಹಣೆಯ ಮೇಲಿದ್ದ 3 ನಾಮವನ್ನು ನೋಡೋದ್ರಿಂದ ಹೇಳ್ತಾರೆ. ಆ ತಿರುಪತಿಗೆ ಗೋಪಾಲದಾಸರು ಹೋದಂತಹ ಕಾಲದಲ್ಲಿ ಗೋಪಾಲ ವಿಠಲ ಅಂದರೆ ಯಾರು, ನಮ್ಮ ಶ್ರೀನಿವಾಸ ಅವರ ಎದುರಿಗೆ ನರ್ತನ ಮಾಡ್ತಿದ್ದಂತೆ. ಹೊರಗಡೆಯಲ್ಲಿ ಉತ್ಸವ ಹೊರಟಿದೆ, ಬ್ರಹ್ಮೋತ್ಸವ ನಡೆಯುವಾಗ ಗರ್ಭಗುಡಿ ಬಾಗಿಲಾಗ್ತಾ ಇದ್ದರು. ಆದ್ದರಿಂದ ಗರ್ಭಗುಡಿ ಬಾಗಿಲು ತೆಗಿಲಿಲ್ಲ. ಅದಕ್ಕೆ ಇಲ್ಲಿ ನೋಡ್ತಾರೆ ಉತ್ಸವ ಮುಂದುವರಿತಾ ಇಲ್ಲ. ಆಗ ವಿಜಯದಾಸರನ್ನು ಕೇಳಿದರು, ಎಲ್ಲೋ ನಮ್ಮ ಭಾಗಣ್ಣ ಅಂದರು. ಆ ಭಾಗಣ್ಣನ ಕರ್ಕೊಂಬಂಡ್ರಿ ಅಂದರು. ನೋಡ್ತಾರೆ ಶ್ರೀನಿವಾಸ ನರ್ತನ ಮಾಡ್ತಾ ಇದ್ದಾನೆ, ತಾಳ ಹಾಕ್ತಾ ಕುಣಿತಾ ಇದ್ದಾರೆ ಗೋಪಾಲದಾಸರು. ಆಗ ಅವ್ರನ್ನ ಕರ್ಕೊಂಡು ಬಂದಾಗ, ಸ್ವಾಮಿ ನನಗೋಸ್ಕರ ಇಷ್ಟು ಜನನೆಲ್ಲ ಕಾಯಿಸಿದೆ ಅಂದರು. ಆಗ ವಾರಿಜಲಯ ಪತೆ ವಾರಿಜ ನಾಭನೆ ವಾರಿಜ ಭವಪಿತ ವಾರಿಜ ನೇತ್ರನೆ ವಾರಿಜ ಮಿತ್ರ ಅಪಾರ ಪ್ರಭಾವನೆ ವಾರಿಜ ಜಾಂಡದ ಕಾರಣ ದೊರೆಯೇ ಬಾರಯ್ಯ ಬಾಬಾ ಬಾಬಾ ಭಕುತರ ಪ್ರಿಯ ಅಂತ ಕರೆದರು. ಹೆಂಗೆ ಬರಬೇಕು? ಚಂದನವೇರಿ ಬಾಪಾರಂಗ. ಚಂದನ ಅನ್ನೋದು ಒಂದು ವೃಕ್ಷ, ಆ ವೃಕ್ಷದಿಂದ ಆಗಿರುವಂಥ ರಥ. ಚಂದನ ಅಂದರೆ ರಥ ಅಂತ ಹೇಳ್ತಾರೆ, ರಥ ಮಾಡಬೇಕಾದಂಥ ಒಂದು ವೃಕ್ಷ ಅದು ಜಾತಿ. ಆದ್ದರಿಂದ ತಾವು ಹೇಳ್ತಾರೆ, ಯಾರಿವನು ಮಾರ ಜನಕ ಮುಕುತರ ಒಡೆಯ ದೇವಯ್ಯ ಜೀಯ. ಮತ್ತು ಹೇಳ್ತಾರೆ, ಎಂಥವನು ಇವನು, ನಾನು ಕರೆದೆ ಅಂತ ನೀನು ಬರಬೇಡ ಸ್ವಾಮಿ ಅಂದರು. ಕಂದ ವಿರಿಂಚಿಯು ನಂದಿ ವಾಹನ ಅಮರೇಂದ್ರ ಸನಕ ಸನಂದನಾದಿ ಮುನಿವೃಂದ ಬಂದು ನಿಂದು ಧಿಮ್ ಧಿಮ್ ಧಿಮಿಕೆನೆ ನೆಲಿದಾಡಲು ಮನತೆ ಬಾರಯ್ಯ ಅಂತಾರೆ. ಹೆಂಗೆ ಕರೀತಾ ಇದ್ದಾರೆ? ಜಗಜ್ಜನ್ಮಾದಿ ಕರ್ತ ಗೋವಿಂದ ಉದರಾದಿ ಲೋಕವ ಲಘುವಾಗಿ ಧರಿಸಿದ ಮುಕುಂದ ಭಕ್ತರ ಮನಕ್ಕೆ ಪೊಳವಾನಂದ ನಿಗಮಾವಳಿಯಿಂದ. ಮತ್ತು ಆ ತಿರುಪತಿ ಒಳಗಿರ್ತಕ್ಕಂತಹ ಎಲ್ಲ ವಸ್ತುಗಳು ಯಾರು? ಅಗಣಿತ ಮುನಿಗಳು ನಗಕ ಗಮೃಗ ಶಶಿ ಗಗನ ಮೃಣಾದ್ಯರು ಸೊಗಸಗಿ ಬಗೆ ಬಗೆ ಪೊಗಳು ತಲಿ ಬೇಗ ಜಿಗಿ ಜಿಗಿದಾಡಲು ಮುಗುಳು ನಗೆಯ ಮಹೋರಗ ಗಿರಿವಾಸ ಅಂದರು. ಹೀಗೆಲ್ಲ ಬರಲಿಲ್ಲ. ಕಡೆಗೆ ಹೇಳ್ತಾರೆ, ತಡ ಮಾಡಬೇಡವೋ ಏನಲ್ಲ ವಾಕು ಲಾಲಿಸು ಎನ್ನೊಡೆಯ ಗೋಪಾಲ ವಿಠಲ ದೇವ ಪರಾಕು ಅಡೀಡು ಭಕುತ ವತ್ಸಲ ಶ್ರೀಲಕುಮೀನಲ್ಲ ಮಡುವಿನೊಳಗೆ ಗಜಮರ ಇಡಲಕ್ಷಣ ಮಡದಿಗೆ ಪೇಳದೆ ದುಡನೆ ಬಂದು ಹಿಡಿದು ನಕ್ರನ ಬಾಯಿ ಕಡಿದು ಬಿಡಿಸಿದನೆ ಸಡಗರದಲ್ಲಿ ರಮೆ ಪಡವೆ ಒಡೆಯನೆ ಕುಡಿ ಬಾರಯ್ಯ ಬಾಬಾ ಭಕುತರ ಪ್ರಿಯ ಅಂದ್ರು. ಓಡಿ ಬಂದನಂತೆ. ಆ ಬ್ರಹ್ಮೋತ್ಸವದ ರಥ ಓಡಿ ಬಂತು ಅಂದರೆ 1000 ಜನ ಕೆಳಗೆ ಸಿಕ್ಕಾಕೋತಾರೆ. ಆ ಕಾಲದಲ್ಲಿ ಏನೋ ಹಿಂಗೆ ಓಡಿ ಬರ್ತಾ ಇದ್ದಾನೆ ಅಂದರು ವಿಜಯದಾಸರು. ನಡೆದು ಬಾರಯ್ಯ ನೀನು ನಡೆದು ಬಾರಯ್ಯ ಭಾವ ಕಡಲಿಗೆ ಕುಂಭ ಸಂಭವ ಅಂದರು. ಹೀಗೆ ನಡಿಯಿಂದ ನಡೀತಿದ್ದ, ಓಡ್ತಾ ಇದ್ದ. ಹೀಗೆ ಬಿಂಬಮೂರ್ತಿಯ ವ್ಯಾಪಾರವನ್ನು ತಾವು ತಿಳಿದವರ್ತಾಗಿದ್ದರು. ಅದಕ್ಕೆ ಅವರೇ ಹೇಳ್ತಾರೆ, ಅನ್ಯರಿಂದಲೇ ಸುಖವಾಯಿತೆಂಬುದಕ್ಕಿಂತ ನಿನ್ನಿಂದ ಆಯಿತೆಂಬ ಕ್ಲೇಶ ಮೇಲಯ್ಯ, ನಿನ್ನ ನರಿಯದ ಅನ್ಯರ ಬಲ್ಲನೆಂಬುದಕ್ಕಿಂತ ಕಣ್ಣಿಲ್ಲದಿರುವ ಕುರುಡ ಮೇಲಯ್ಯ, ಪುಣ್ಯ ಪಾಪವರಿಯದೆ ಬದುಕುವ ಮನುಜನಿಗಿಂತ ನಾಯಿ ಕುನ್ನಿ ಲೇಸಯ್ಯ, ಕುಲಹೀನನಾದರೂ ಸುಖ ದುಃಖಗಳು ನಿನ್ನಿಂದ ಆಯಿತೆಂಬ ಮತಿ ಚೆನ್ನಾಗಿ ತಿಳಿಸಯ್ಯ ಗೋಪಾಲ ವಿಠಲ ಎಂಬುದಾಗಿ ಹೇಳಿ ಹೀಗೆ 10 ಹಲವು ರೀತಿಯಲ್ಲಿ ಕೃತಿಗಳನ್ನು ತಾವು ರಚನೆಯನ್ನು ತಾವು ಮಾಡಿರತಕ್ಕಂಥವರಾಗಿದ್ದಾರೆ. ಆದ್ದರಿಂದ ಇಂತಹ ಗೋಪಾಲದಾಸರ ಆರಾಧನೆ ಪುಷ್ಯ ಬಹುಳ ಅಷ್ಟಮಿ ಎಂಬತಕ್ಕಂಥ ದಿವಸದಲ್ಲಿ ಬರುತ್ತೆ. ಆದ್ದರಿಂದ ಇವರ ಒಂದು ಸ್ಮರಣೆ ಎಂಬತಕ್ಕಂಥದ್ದನ್ನು ಮಾಡಬೇಕು ಅಂತ ಹೇಳ್ತಾ ಜ್ಞಾನಗಮ್ಯ ವಾಹಿನಿಯ ಮೂಲಕವಾಗಿ ಇಂತಹ ದೊಡ್ಡವರ ಒಂದು ಸ್ಮರಣೆ ಎಂಬತಕ್ಕಂಥದ್ದನ್ನು ತಂದುಕೊಡ್ತಕ್ಕಂಥದ್ದಾಗಿದೆ. ಒಂದು ಕಡೆಯಲ್ಲಿ ಶ್ರೀನಿವಾಸನ ದರ್ಶನ, ಒಂದು ಕಡೆಯಲ್ಲಿ ಧನ್ವಂತರಿ ನಾಮಕ ಭಗವಂತನ ದರ್ಶನ, ಇನ್ನೊಂದು ಕಡೆಯಲ್ಲಿ ಜಗನ್ನಾಥ ಆಯುರ್ಥ ದಾನವನ್ನು ಕೊಡ್ತಕ್ಕಂಥದ್ದು, ಅವರ ಹೊಟ್ಟೆ ನೋವು ಪರಿಹಾರ ಮಾಡಿದ್ದು, ಅಪಮೃತ್ಯುವನ್ನು ಪರಿಹಾರ ಮಾಡಿದ್ದು, ಘೋರ ವ್ಯಾಧಿಗಳನ್ನೇ ನೋಡಿ ವಿಜಯರಾಯ ಭೂರಿ ಕರುಣವ ಮಾಡಿ ತೋರಿದರಿವರೆ ಉದ್ಧಾರ ಕರೆಂದದಿ ನಾರಭ್ಯದಲ್ಲಿ ಸೇರಿದೆ ತವ ಪಾದ ಸೂರಿಜನ ಸಂಪ್ರಿಯ ಸುಗುಣದಾರ ದುರುಳನ ದೋಷ ನಿಚಯವ ದೂರಗೈಸ ದಯಾಂಬುನಿದೆ ಬಲುದಾರನೀಕರ ಪಿಡಿದು ಹರುಷದಿ ಗೋಪಾಲದಾಸರಯ ಅಂತಾರೆ. ಹೀಗೆ ಹರಿದಾಸ ಸಾಹಿತ್ಯಕ್ಕೆ ಗೋಪಾಲದಾಸರು ನೀಡಿದ ಮತ್ತೊಂದು ಕೊಡುಗೆ ಅಂದರೆ ಹೆಳವನಕಟ್ಟಿ ಗಿರಿಯಮ್ಮನವರಿಗೆ ಉಪದೇಶವನ್ನು ಕೊಟ್ಟರು. ಅವರ ಕೀರ್ತನ ಕೈಂಕರ್ಯಕ್ಕೆ ವಿಶಿಷ್ಟ ಚಾಲನೆಯನ್ನು ನೀಡಿದರು.
ಎಂಬುದಾಗಿ ಕರ್ನಾಟಕದ ಮೀರಾಬಾಯಿ ಅಂತ ಕರೆದುಕೊಳ್ಳುವಂತೆ ಆಯಿತವರು ಎಂಬತಕ್ಕಂಥ ವಿಚಾರವನ್ನು ತಾವು ಹೇಳ್ತಾರೆ. ರಂಗವಲ್ಲಿಯಲ್ಲಿ ಕೃಷ್ಣನನ್ನು ಹಿಡಿದಿಟ್ಟ ಸಾಮಾನ್ಯವಾಗಿರ್ತಕ್ಕಂಥ ಹೆಂಗಸಲ್ಲ ಅವರು ಅನ್ನೋದನ್ನು ತಿಳಿಸಿದರು. ಹೀಗೆ ಗೋಪಾಲದಾಸರ ಕಾರ್ಯಕ್ಷೇತ್ರ ಉತ್ತನೂರು ಮತ್ತು ಸಂಕಾಪುರ. ತಮ್ಮ ಜೀವಿತದ 40 ವರ್ಷಗಳಲ್ಲಿ ಮಾಡಿದ ಸಾಧನೆ, ಅವರು ರಚಿತ ಕೃತಿಗಳು 40 ಶತಮಾನಗಳಾದರೂ ಸಹ ನಿಲ್ಲುವಂತಹ ಆಗಿರ್ತಕ್ಕಂಥದ್ದಾಗಿದೆ. ಆದ್ದರಿಂದ ಅನೇಕ ಕ್ಷೇತ್ರಗಳನ್ನು ಸಹ ಸಂದರ್ಶನವನ್ನು ಮಾಡಿದ್ದಾರೆ. ತಿರುಪತಿಯನ್ನು, ಮಂತ್ರಾಲಯವನ್ನು, ನವಬೃಂದಾವನ, ಸೋದೆ, ಪಂಡರಾಪುರ ಇವೆಲ್ಲ ಸಂಚಾರವನ್ನು ತಾವು ಮಾಡಿ ಅಲ್ಲಿ ಗುರುಗಳನ್ನು ಸ್ತೋತ್ರವನ್ನು ಮಾಡಿರ್ತಕ್ಕಂಥವರಾಗಿದ್ದಾರೆ. ನೊಂದವರಿಗೆ ನೋವನ್ನು ಪರಿಹಾರವನ್ನು ಮಾಡಿದ್ದಾರೆ. 22 ವರುಷಕ್ಕೆ ಈ ಚರ್ಯವನ್ನು ತಾ ಮಾಡಿದ ಪರಮಹರುಷದಿ ಶ್ವಾಸ ಬಂಧಿಸಿ ಶಿರವ ಭೇದಿಸಿ ತೆರಳಿದ ಅಂದರು. ತಮ್ಮ ಅಂತ್ಯಕಾಲ ಸಮೀಪವಾಗೋದನ್ನು ನೋಡಿ ಪೂರ್ವಭಾವಿಯಾಗಿ ತಿಳ್ಕೊಂಡಂಥ ದಾಸರು, ತಮ್ಮ ತಮ್ಮಂದಿರು ಶಿಷ್ಯರಾದ ಗುರುಗೋಪಾಲದಾಸರು, ವರದ ಗೋಪಾಲ ವಿಠಲರು, ಶ್ರೀ ತಂದೆ ಗೋಪಾಲ ವಿಠಲ ಎಂಬತಕ್ಕಂಥವರು ರಾಘವೇಂದ್ರ ಸ್ವಾಮಿಗಳಿಗೆ ಒಬ್ಬ ಲಕ್ಷ ಬ್ರಾಹ್ಮಣರು ಭೋಜನ ಮಾಡಿಸ್ತೀನಿ, ಉದರವ್ಯಾಧಿ ಪರಿಹಾರ ಮಾಡಿಕೊಂಡ್ರೆ ಅಂತ ಅಂದ್ಕೊಳ್ಳಿ. ಲಕ್ಷ ಬ್ರಾಹ್ಮಣರಲ್ಲಿ ಸಿಕ್ಕಬೇಕು. ಉದರವ್ಯಾಧಿ ಪರಿಹಾರ ಆಯಿತು. ಆಗ 3 ಜನ ಬ್ರಾಹ್ಮಣರು ಬರ್ತಾರೆ, ಅವ್ರು ಊಟ ಮಾಡಿತು ಅಂದರು. ಆ 3 ಜನ ಬ್ರಾಹ್ಮಣರೇ ವರದ ಗೋಪಾಲ ವಿಠಲರು, ತಂದೆ ಗೋಪಾಲ ವಿಠಲರು, ಗೋಪಾಲದಾಸರು. 3 ಜನ ಹೋಗಿ ಸ್ವೀಕಾರವನ್ನು ತಾವು ಮಾಡಿದರು. ಅಂದರೆ ಇವರು ಊಟದ ಅನುಸಂಧಾನ ಹೇಗಿತ್ತು ಅನ್ನೋದನ್ನು ನೋಡ್ರಿ. ಇಂಥವರು 40ನೆಯ ವಯಸ್ಸಿನಲ್ಲೇ, ಅಂದರೆ 1763ನೇ ಇಸ್ವಿ ಚಿತ್ರಭಾನು ನಾಮ ಸಂವತ್ಸರ, ಸೃಷ್ಟಿಯೊಳು ಚಿತ್ರಭಾನು ಪುಷ್ಯ ಕೃಷ್ಣಾಷ್ಟಮಿ ಕವಿವಾರದಿ ಬಿಟ್ಟ ದೇಹವ ತಂದೆ ಗೋಪಾಲ ವಿಠಲನ ಪದಧ್ಯಾನದಿ ಎಂಬುದಾಗಿ ತಾವು ಹೇಳ್ತಾರೆ. ಬಿಂಬಮೂರ್ತಿಯಾದ ವಿಜಯ ವಿಠಲ ಅಭಿನ್ನನಾದ ಗೋಪಾಲ ವಿಠಲನ ಪಾದದ್ವಂದ್ವಗಳಿಂದ ಧ್ಯಾನಿಸುತ್ತಾ ಇದ್ದಾಗ ನೆತ್ತಿಯ ದ್ವಾರದಿಂದ ಎತ್ತ ಪೋಗಾಲೀಸದೆ ಅಂತಂತೆ ಪ್ರಾಣೋತ್ಕ್ರಮಣ ಆಗಿದೆ. ಆಗ ದೇಹ ಕೂತಂತೆ ಕೂತಿದೆ. ವರದ ಗೋಪಾಲ ವಿಠಲದಾಸರು ಹೇಳ್ತಾರೆ, ಅಣ್ಣ ಭಾಗಣ್ಣ ನೀ ಕಣ್ಣಿಗೆ ಮರೆಯಾಗಿ ಪುಣ್ಯ ಲೋಕವ ಸೇರಿದ್ಯಾ ಗುರುವೇ, ಸಣ್ಣವರು ನಾವು ಅಣಗುಣ್ಯ ನಿನ್ನಯ ಚರಣವನ್ನು ಬಿಟ್ಟಿರಲಾರೆ ಗುರುವೇ ಎಂಬುದಾಗಿ ಹೇಳ್ತಾ ಇಂತಹ ಅಣ್ಣನನ್ನು ನಾವು ಕಳ್ಕೊಂಡು ಅಂತಾರೆ. ಬರೀ ಅಣ್ಣ ಅವರೊಬ್ಬರಿಗೆ ಅಲ್ಲ, ಜಗತ್ತಿಗೆಲ್ಲ ಅಣ್ಣ ಎಂಬುದಾಗಿ ಇರತಕ್ಕಂಥವರಾಗಿದ್ದಾರೆ ಗೋಪಾಲದಾಸರು. ಇವತ್ತಿಗೂ ಸಹ ಗೋಪಾಲದಾಸರ ಒಂದು ಸ್ಮರಣೆ ಎಂಬತಕ್ಕಂಥದ್ದನ್ನು ಮಾಡಿದರೆ ಅವರು ಗೋಪಾಲದಾಸರು ಅನ್ನೋದಕ್ಕಿಂತ ಭಾಗಣ್ಣದಾಸರು ಎಂಬುದಾಗಿ ಹೇಳಿ ಖ್ಯಾತಿಯನ್ನು ಹೊಂದಿರತಕ್ಕಂಥವರಾಗಿದ್ದಾರಪ್ಪ ಎಂಬತಕ್ಕಂಥ ವಿಚಾರವನ್ನು ತಾವು ಹೇಳುತ್ತಾರೆ. ಆದ್ದರಿಂದ ಭಾಯನಲು ಭಕುತಿಯನ್ನು ಪುಟ್ಟಿಸಿ ಕಾಯ ಕ್ಲೇಶವ ಕಳೆವನು, ಗಾಯನ್ನಲು ಭವದೂರ ಮಾಳ್ಪನು, ನಾಯನಲು ಮುಕ್ತಿ ಕೊಡುವನು, ಇವರ ನಾಮ ಓಂಕಾರ ಪೂರ್ವಕ ಸ್ತವನ ಮಾಡಲು ಪವನನು, ತ್ರಿವಿಧ ಲಿಂಗವ ವಿರಜೆಯಲ್ಲಿ ಕಳವರ ಮುಕ್ತಿಯೊಳಗಿಡುವನು ಎಂಬತಕ್ಕಂಥ ವಿಚಾರವನ್ನು ತಾವು ಹೇಳುತ್ತಾರೆ. ಇಂಥ ಗೋಪಾಲದಾಸರ ಚರಿತ್ರೆ ಅದ್ಭುತವಾದದ್ದು. ಉತ್ತನೂರಿನಲ್ಲಿ, ಸಂಕಾಪುರದಲ್ಲಿ ಇವತ್ತು ವಿಶೇಷವಾಗಿ ಆರಾಧನಾ ಅಂತ ಅನ್ನೋದು ನಡೀತಾ ಇರತಕ್ಕಂಥದ್ದಾಗಿದೆ. ಅದರ ಜೊತೆಯಲ್ಲಿ ಎಲ್ಲ ಭಜನಾ ಮಂಡಳಿಗಳು, ಎಲ್ಲ ಹರಿದಾಸರು ಸಹ ಹರಿದಾಸ ಚತುಷ್ಟಯರಲ್ಲಿ ಪುರಂದರದಾಸರು, ವಿಜಯದಾಸರ ನಂತರ ಗೋಪಾಲದಾಸರ ಸ್ಥಾನ, ಜಗನ್ನಾಥದಾಸರಿಗಿಂತ ಮುಂಚೆ ಬರ್ತಕ್ಕಂಥ ಒಂದು ಸ್ಥಾನ. ಇವರ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಆಯುಷ್ಯ ಹರಿಕಥಾಮೃತಸಾರ ಎಂಬತಕ್ಕಂಥದ್ದು ಅಧ್ಯಯನ ಮಾಡದೇ ಇರತಕ್ಕಂಥ ದಾಸಪ್ರೇಮಿಗಳೇ ಇಲ್ಲ. ಇಂಥವರ ಒಂದು ಸ್ಮರಣೆ ಎಂಬತಕ್ಕಂಥದ್ದನ್ನು ಇವತ್ತು ಮಾಡ್ತಾ ಇದ್ದೇವೆ. ಅಂಥ ಗೋಪಾಲದಾಸರ ಅಂತರ್ಯಾಮಿ ಗೋಪಾಲ ವಿಠಲ ಸಕಲರಿಗೆ ಸನ್ಮಂಗಳವನ್ನು ಉಂಟು ಮಾಡಲಿ. ಆಗತಾದಿ ತ್ರಿಕಾಲಜ್ಞಂ ಆಗಮಾರ್ಥ ವಿಶಾರದಂ ತ್ಯಾಗಭೋಗ ಸಮಾಯುಕ್ತಂ ಭಾಗಣ್ಣಾರ್ಯ ಗುರುಂ ಭಜೇ.